8 ದಿನನೂ ಅನ್ನ ಸಂತರ್ಪಣೆ ಇರ್ತದೆ. ಸುಮಾರು 2 ರಿಂದ 3 ಲಕ್ಷ ತನಕ ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಮೊಗೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ನವಲ್ಕೋಲು ಒಂದು ಕಡಾಯಿ 5,000 ಜನ ಬರ್ತಿದ್ವಿ. ಬೇಳೆ ಅಡಿ ಕುಂತಿರ್ತೈತಿ, ಎಲ್ಲ ತಿರ್ಸಿ ಸರಿ ಮಾಡಿ ತುಂಬಿಕೊಡ್ತೀವಿ. ಇದು ಸಣ್ಣಕ್ಕಿ ಪಾಯಸ. ಸಣ್ಣಕ್ಕಿ ಪಾಯಸ ನಾವು ಬೆಳಗ್ಗೆ 6 ಗಂಟೆ 6:30 ಬಂದ್ಬಿಡ್ತೀವಿ. ಎಷ್ಟಿದು? 25 ಕೆಜಿ. 10 ಕೆಜಿ ಬೆಲ್ಲ ಸರ್. ಇದು ದಿವಸಕ್ಕೆ ಕನಿಷ್ಠ ಒಂದು 2 ರಿಂದ 2.5 ಕ್ವಿಂಟಲ್ ಬೆಲ್ಲ ಖಾಲಿ ಆಗುತ್ತೆ. ಅಂದ್ರೆ 250 ಕೆಜಿ. ಹೌದು ಸರ್. ಅಡುಗೆ ಬಡಿಸಿದ್ರಿಂದ ದೇವರ ಸೇವೆ ಇದು. ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ, ಮಾಡ್ತಾನೆ ಇರ್ತೀವಿ. ಶರಣು ಶರಣು ಅಂಬೆ ಶಿರಸಿ ಮಾರಿಕಾಂಬೆ. ನೋಡ್ಬೋದು, ಮಾರಿಕಾಂಬಾ ದೇವಸ್ಥಾನದ ಜಾತ್ರೆ ಇದೆಯಲ್ಲ, ಅದಕ್ಕೆ ಅನ್ನದಾನ ನಡೆಯುವಂತಹ ಅನ್ನದಾನದ ಕೊಠಡಿ ಅಥವಾ ಅನ್ನದಾನದ ಕೇಂದ್ರ ಅಲ್ಲೋಗಣಂತೆ. ಲಕ್ಷಾಂತರ ಜನಕ್ಕೆ ಪ್ರತಿದಿನ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಸರೋಗಣ ಬನ್ನಿ ಸರ್. ನಮಸ್ಕಾರ. ತಮ್ಮ ಹೆಸರು ಪರಿಚಯ ದಯವಿಟ್ಟು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಶಾಂತರವಣ್ಕರ್ ಅಂತ. ನಾನು ಮಾರಿಕಾಂಬಾ ದೇವಸ್ಥಾನದ ಸಿಬ್ಬಂದಿ ಹಾಗೂ ಇಲ್ಲಿಯ ಮೇಲ್ವಿಚಾರಕ. ಈ ನಮ್ಮ ದೇವಸ್ಥಾನದ ಭಕ್ತಕೋಟಿ ಆಗಲಿ ಅಥವಾ ಇಲ್ಲಿನ ಜಾತ್ರಾ ಸಂಬಂಧಪಟ್ಟಂಥ ಊಟದ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಜವಾಬ್ದಾರಿ ನಂದಿರ್ತದೆ. ಇಲ್ಲಿ ಜಾತ್ರೆ ಎಷ್ಟು ದಿನ ನಡೆಯುತ್ತೆ? ಇಲ್ಲಿ ಜಾತ್ರೆ ಒಟ್ಟು 8 ದಿನ ಆಗುತ್ತೆ. ನಮ್ಮ ಮಂಗಳವಾರದಿಂದ ಬುಧವಾರ ತನಕ. ಫೆಬ್ರವರಿ 24ರಿಂದ ಮಾರ್ಚ್ 4ನೇ ತಾರೀಕು ತನಕ ನಡೆಯುತ್ತೆ ಜಾತ್ರೆ. ಹೌದು 8 ದಿನ. ಹೌದು 8 ದಿನ ನಡೆಯುತ್ತೆ. 8 ದಿನನೂ ಅನ್ನ ಸಂತರ್ಪಣೆ ಇರ್ತದೆ. ಸೊ ಎಷ್ಟು ಜನ ಬರ್ತಾರೆ ಸರ್ ಭಕ್ತರು ಊಟಕ್ಕೆ? ಒಟ್ಟು ಸುಮಾರು 2 ರಿಂದ 3 ಲಕ್ಷ ತನಕ ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಓ, ಅಷ್ಟು ಜನರಿಗೆ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ನೋಡಿ, ಮೊದಲದಾಗಿ ಅನ್ನ ಎಲ್ಲ ಕೊಪ್ಪರಿಗೆ ಎಲ್ಲ ನಡೀತಾ ಇದೆ. ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೇವೆ. ಮತ್ತೆ ಬ್ರಾಂಡೆಡ್ ಅಕ್ಕಿನ ಕೊಡ್ತೇವೆ. ಅದ್ರ ನಂತರ ಅದು ಎಷ್ಟು ಬೇಕು ಅನ್ನ ಮತ್ತು ಮುಂಜಾಗ್ರತೆಯಾಗಿ ಮತ್ತೆ ಎಷ್ಟು ಬೇಕಾಗ್ಬೋದು ಎಲ್ಲ ರೆಡಿ ಇಟ್ಕೊಂಡು ಮಾಡಿಸ್ಕೊಳ್ತೇವೆ. ಮತ್ತೆ ನೀವು ಯಾವ್ದು ಮಾಡಿ ಇಡ್ತಾ ಇಲ್ಲ, ಬಿಸಿ ಬಿಸಿನೇ ಅವ್ರ ಕೈ ಹಾಕಲು ಸುಡ್ಬೇಕು. ನೀವು ಅದನ್ನ ಬೇಕಾದ್ರೆ ಒಂದ್ಸಲ ಮುಟ್ಟು ನೋಡೋದಿಲ್ಲ, ಬಿಸಿ ಇರ್ತದೆ. ಬಿಸಿ ಅನ್ನನೇ ಎಲ್ಲರಿಗೂ ಸಿಗ್ಬೇಕು. ಬಿಸಿ ಪದಾರ್ಥ ಯಾವುದು ಸ್ಟಾಕ್ ಇರೋದಿಲ್ಲ ಇಲ್ಲಿ. ಇದು ಹೀಗಾಗಿ ಇಲ್ಲೇ ಮಾಡ್ತಾ ಇರೋಲ್ಲೇ ಕೊಡುವಂಥದ್ದು. ಇದು ಕುರ್ಮಾ ಪಲ್ಯ. ಇದು ಕಾಬೂಲ್ ಕಡ್ಲೆಯಿಂದ ಮಾಡಿರುವಂತದ್ದು. ಇದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಬಟಾಟೆ, ಫ್ಲವರ್, ದಪ್ಪ ಮೆಣಸಿನಕಾಯಿ ಎಲ್ಲ ಹಾಕೊಂಡು ರುಚಿಕಟ್ಟ ಮಾಡ್ತೈತೆ. ಅದು ಸ್ಯಾಂಪಲ್ ನೋಡುವಂಥದ್ದು ಅಡ್ಡಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಊಟ ಮಾಡ್ಕೊಂಡೇ ಹೋಗ್ಬಿಡಿ. ನಮ್ಮ ಹೆಸರು ಹೆಮ್ಮಾಡಿ ಭಟ್ರು ಅಂತ. ಯಾವ ಊರು ಭಟ್ರೆ? ನಮ್ಮದು ಹೆಮ್ಮಾಡಿ. ಎಲ್ಲಿ ಬರ್ತದೆ ಅದು ಮಾಯನಕಟ್ಟ ಹೆಮ್ಮಾಡಿ. ಎಷ್ಟು ವರ್ಷದಿಂದ ಮಾಡ್ತೀರಿ ಅಡುಗೆ? ನಾವು ಸಾಧಾರಣ 20 ವರ್ಷದಿಂದ ಮಾಡ್ತಿದ್ದೀವಿ. ನಮ್ಮದು ಇವತ್ತು ಇದು ಕುರ್ಮಾ ಅಂತ ಮಾಡಿದ್ದೀವಿ, ಕಾಬೂಲ್ ಕಡ್ಲೆ. ಇದಕ್ಕೆ ಕ್ಯಾಲ್ಸಿಕಮ್ಮು ಮತ್ತು ಫ್ಲವರು, ಆಲೂಗಡ್ಡೆ, ಆಮೇಲೆ ತುಪ್ಪ, ಎಣ್ಣೆ, ಮತ್ತು ಅದಕ್ಕೆ ಗರಂ ಮಸಾಲೆ ಐಟಮ್ಗಳೆಲ್ಲ ಇರ್ತವೆ. ಅದನ್ನೆಲ್ಲ ಹಾಕಿರ್ತೀವಿ. ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತೀವಿ. ಫ್ರೆಶ್. ಹೌದು. ಮತ್ತು ಯಾವುದು ಇದಿರೋದಿಲ್ಲ, ಹಳೇದು ಯಾವುದು ಹಾಕೋದಿಲ್ಲ. ಹಳೇದಿದ್ರೆ ಉಳಿತು ಅಂದ್ರೆ ಒಗೆದು ಬಿಡ್ತೇವೆ. ಮತ್ತು ಸಂಜೆ ಮಟ್ಟ 6-7 ಗಂಟೆ ಮಾಡೋ ಕೊಡ್ತೀವಿ. ಅದಕ್ಕೂ ಏನಾದ್ರು ಉಳಿತು ಸ್ವಲ್ಪ ಅಂದರೆ ಮತ್ತು ಅದು ಉಪಯೋಗ ಮಾಡೋದಿಲ್ಲ, ಕ್ಲಿಯರ್ ಮಾಡಿಬಿಡ್ತೀವಿ ಆ ದಿನ. ಹೌದು. ಮತ್ತೆ ಮಾಡಕ್ಕೆ ಎಷ್ಟೊತ್ತು ಬೇಕಾಯ್ತದೆ ನಿಮಗೆ? ಇದು ಕನಿಷ್ಠ ನಮಗೆ ಒಂದು 3 ತಾಸು ಬೇಕು. 3 ತಾಸು? ಹೌದು. ಒಂದು ದಬ್ರಿ ನಾವು ಮಾಡಬೇಕಿದ್ರೆ 3 ತಾಸು ಟೈಮ್ ತೊಗೊಂತೈತಿ. ಸೊ ಖಾಲಿ ಆಗ್ಬಿಟ್ಟು ಜನ ಜಾಸ್ತಿ ಬಂದ್ಬಿಟ್ರೆ? ಜಾಸ್ತಿ ಬಂದ್ರೆ ಮತ್ತೊಂದು ರೆಡಿ ಇಟ್ಟಿದ್ದೀವಿ. ರೆಡಿ ಇಟ್ಟಿದ್ದೀವಿ. ಇನ್ನೊಂದು ಇದು ಖಾಲಿ ಆತ ಅದನ್ನ ತೊಗೊತೀವಿ. ಮತ್ತು ಅಕಸ್ಮಾತ್ ಇನ್ನೂ ಖಾಲಿನೇ ಆಗ್ಬಿಡ್ತು, ಬೇರೆ ಯಾವ್ದಾದ್ರು ಒಂದು ಪಲ್ಯ ಮಾಡಿ ಮತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಹೌದು. ಯಾರಿಗೂ ಇಲ್ಲ ಅನ್ನೋದಿಲ್ಲ. ಊಟ ಮಾಡಿದವರು ಮತ್ತು ಅವರು ಎಲ್ಲರೂ ಚಲೋ ಅಂತಾನೆ ಹೋಗ್ತಾರೆ ಬಿಟ್ರೆ ಏನಾದ್ರು ಹಿಂಗೆ ಅದು ಇದು ಅಂತ ಹೇಳಿ ಹೋಗೋದಿಲ್ಲ. ನೋಡಿ ಇಲ್ಲಿ ಸಾಂಬಾರ್. ಇದಕ್ಕೆ ಮೊಗೆಕಾಯಿ, ಬದನೆಕಾಯಿ, ನುಗ್ಗೆಕಾಯಿ, ನವಲ್ಕೋಲು ಎಲ್ಲ ಪದಾರ್ಥಗಳನ್ನು ಹಾಕಿ ಮಾಡಿರುವಂಥದ್ದು. ಬಟ್ ಅದು ಒಂದ್ಸಲ ಎತ್ತು ತೋರಿಸಿ ಅವರಿಗೆ. ಅದು ತೊಗೊಳ್ಳಿ, ಸೌಟ್ ತೊಗೊಳ್ಳಿ, ಮೇಲಿಂದ ಎತ್ತಿ ಬಿಡಿ. ನೋಡಿ ಯಾವುದೇ ಪ್ರಮಾಣದಲ್ಲಿ ದಪ್ಪ ಇರುತ್ತೆ ಸಾಂಬಾರು. ದಪ್ಪ ಸಾಂಬಾರು. ಸಾಂಬಾರಿಗೆ ಇದು ಫಸ್ಟಿಗೆ ನಾವು ಬೇಳೆ ಬೇಯಿಸ್ತೀವಿ. ತೊಗರಿಬೇಳೆ, ಎಣ್ಣೆ, ಇವೆಲ್ಲ ಶುಂಠಿ, ಹಸಿಮೆಣಸು ಎಲ್ಲ ಹಾಕಿ ಬೇಯಿಸ್ತೀವಿ. ಬೇಯಿಸಿ ನೆಕ್ಸ್ಟ್ ಮಸಾಲೆ ತೆಗಿತೀವಿ. ಕೊಬ್ಬರಿಯಿಂದ ಮೆಣಸಿನಕಾಯಿ, ಇಂಗು ಇವೆಲ್ಲ ಹಾಕಿ ಮಸಾಲೆ ತೆಗಿತೀವಿ. ಮಸಾಲೆ ತೆಗೆದು ಬೇಳೆ ಬೆಂದ್ರ ಮೇಲೆ ತರಕಾರಿ, ನುಗ್ಗೆಕಾಯಿ, ನವಿಲುಕೋಲು, ಬದನೆಕಾಯಿ, ಪ್ರತಿಯೊಂದು ಒಂದು ತರಕಾರಿ ಎಲ್ಲ ಚಲೋ ಫ್ರೆಶ್ ತರಕಾರಿನೆಲ್ಲ ಇದೆ ಎಲ್ಲ. ಹೌದು. ಫ್ರೆಶ್ ತರಕಾರಿನ ಹಾಕಿ ಮಾಡ್ತೀವಿ. ಮಾಡಿ ಆಮೇಲೆ ಮಸಾಲೆ ಬೇಯಿಸ್ಕೊಂಬಂದು ಹಾಕ್ತೇವೆ ಇದಕ್ಕೆ. ಇಂಥ ಸಾಧಾರಣ 3 ದಬ್ರಿ 3 ಇದು ಹೋಗ್ತೈತಿ ಇಂಥ. ಕಡಾಯಿ ಒಂದು ಕಡಾಯಿ 5,000 ಜನ ಬರ್ತಿದ್ವಿ.
5,000 ಜನಕ್ಕೆ ಒಂದು ಕಡಾಯಿ ಬರ್ತೈತಿ ಇದು. ಓಕೆ 3 ಕಡಾಯಿ ಅಂತೂ ಕಂಟಿನ್ಯೂ ಖಾಲಿ ಆಗ್ತೈತಿ. ಆಗ್ತದೆ. ಹೌದೌದು. ಇದು ಮುಗಿದ್ಮೇಲೆ ಮಾಡ್ತೀರಾ ಅಥವಾ ಪ್ಯಾರಲಲ್ಲಿ ಮಾಡಿಟ್ಟಿದ್ದೀರಾ? ಇದು ಮಾಡಿಟ್ಟಿದ್ದೀವಿ, ಇನ್ನೊಂದಿದೆ ಇಲ್ಲಿ ಮಾಡಿದ್ದೀವಿ. ರೆಡಿ ಇದೆ. ಸೂಪರ್, ಇನ್ನೊಂದು ದೊಡ್ಡದು ರೆಡಿ ಇದೆ, ಬನ್ನಿ ಆ ಕಡೆ ನೋಡೋಣ. ಇದು ನೋಡಿ, ಕೊಡಿ ಇಲ್ಲಿ ಕೊಡಿ. ಇದೊಂದು ಫುಲ್ಲು ತುಂಬ ತುಳುಕ್ತಾ ಇದೆ. ಹಾಂ ಅಡಿ ಇದೆ, ಇಲ್ಲಿ ನೋಡಿ ಇದೆ. ಆಹಾ, ಬೇಳೆ 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 ಇದೆ. ಅಡಿ ಕುಂತಿರ್ತೈತಿ, ಎಲ್ಲ ತಿರ್ಸಿ ಸರಿ ಮಾಡಿ ತುಂಬಿಕೊಡ್ತೀವಿ. ಆಹಾ, ಅಂದ್ರೆ ಈ ಮೇಲಿನ ಕೊಟ್ಬಿಟ್ರೆ ಹಂಗೆ ನೀರಷ್ಟೇ ಉಳಿತೈತಿ ಇದು. ಇದೆ ನೋಡಿ ಹೆಂಗೆ ಬರ್ತಾ ಇದೆ. ಸ್ವಲ್ಪ ತಿರ್ಗಿಸ್ಬೇಕಾ ಥರ? ತಿರ್ಸ್ಕೊಂಡೆ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲ ಅಂದ್ರೆ ಮೇಲ್ಗಡೆ ತೆಳು ಇದೆ ಇಲ್ಲಿ ನೋಡಿ, ಇದೆ ಆಹಾ, ಹೆಂಗ್ ಬರ್ತೈತಿ. ಈಗ ನಮ್ಗೆ ಅದು ಖಾಲಿ ಆಗಿ ಇದು ಖಾಲಿ ಆಯ್ತು ಅಂದ್ರೆ ಮತ್ತೆ ರೆಡಿ ಇಟ್ಕೊಂಡಿದ್ದಾರೆ. Next ಇನ್ನೊಂದು ಇದೆ. ಇನ್ನೂ ರೆಡಿ ready ಮಾಡಿ ಇದೆ. ಇದು ಇದೆ, ready ನೋಡಿ ಇರುತ್ತೆ. ನೋಡಿ ಇದೆ. ಇದೆ. ಇಲ್ಲಿ ನೋಡಿ. ಬಾ ಬಾ ಬಾ. ಹಾ ಇದು ನೋಡಿ, ಇದಕ್ಕೆ ಮತ್ತೆ ನಾವು ಎಕ್ಸ್ಟ್ರಾ ಇಟ್ಕೊಂಡಿದ್ದೇವೆ ತರಕಾರಿ ಬೇಳೆ ಬೇಯಿಸಿ, ತರಕಾರಿ ಬೇಳೆ ಬೇಯಿಸಿ ರೆಡಿಗೆ. ಅದಕ್ಕೆ ಆಮೇಲೆ ಮತ್ತೆ ಮಸಾಲೆ ಹಾಕಿ ಮತ್ತೆ ರೆಡಿ ಮಾಡ್ಬಿಡುತ್ತೆ. ಅದು ಖಾಲಿ ಹಾಕೊಳ್ಳೋ ಅದ್ರಲ್ಲಿ ರೆಡಿ ಆಗ್ತದೆ. ಇದು ಹೋಗ್ತಾ ಇರ್ತದೆ ಈ ರೀತಿಯಾಗಿ. ಯಾವುದು ಕಡಿಮೆ ಆಗಬಾರ್ದು, ಐಟಮ್ಸ್ ಕಡಿಮೆ ಇಲ್ಲ ಇಲ್ಲ ಇಲ್ಲ. ಅನ್ನಂಗಿಲ್ಲ. ನಾವು ಸಂಜೆ ಹಾ, ಭಟ್ರೆ ಪಾಯಸ. ಹಾ ಇಲ್ಲಿ ಬನ್ನಿ ಬನ್ನಿ, ಮೆಗಾ ಅಂಡೆ ಹೋಗೋಣ. ಬನ್ನಿ ಬನ್ನಿ. ಇದು ಹಾ ಏನಿದು? ಇದು ಸಣ್ಣಕ್ಕಿ ಪಾಯಸ. ಸಣ್ಣಕ್ಕಿ ಪಾಯಸ. ಸಣ್ಣಕ್ಕಿ ಪಾಯಸ. ಹಾ ಸಣ್ಣಕ್ಕಿ ಪಾಯಸ. ಇದಕ್ಕೆ ಫಸ್ಟಿಗೆ ಸಣ್ಣಕ್ಕಿ ಬೇಯಿಸ್ತೀವಿ, ನೆಕ್ಸ್ಟ್ ಅದು ತುಪ್ಪ ಹಾಕ್ತೀವಿ, ತುಪ್ಪದೊಳಗೆ ಮತ್ತೆ ಬೇಯಿಸ್ತೀವಿ. ಬೇಯಿಸಿ ಅದಕ್ಕೆ ತೆಂಗಿನಕಾಯಿ ಹಾಲು ಎಲ್ಲ ಮಿಕ್ಸ್ ಮಾಡಿ ಕಡೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಕಡೆ ಗೋಡಂಬಿ, ದ್ರಾಕ್ಷಿ ಪ್ರತಿಯೊಂದು ಇದಕ್ಕೆ ಹಾಕಿರ್ತೀವಿ. ಭಾಳ ಟೇಸ್ಟ್ ಇರ್ತೈತಿ. ಹೌದು. ಅಮ್ಮ ನೀವು ಹೇಳ್ತಾರಲ್ಲ ಡ್ರೈ ಫ್ರೂಟ್ಸು. ಅದೆಲ್ಲ ಹೌದು, ಒಳ್ಳೆದು. ಬನ್ನಿ. ಅದೇ ಗೋಡಂಬಿ ನೋಡಿ, ಇಲ್ಲ ಕಾಣ್ತೈತೆ ನೋಡಿ, ಇದೆ ಅಲ್ಲಿ ನೋಡಿ ಗೋಡಂಬಿ ಇದೆ. ಹಾಂ ತೇಲ್ತಾ ಇದೆ, ಅದೇ ದ್ರಾಕ್ಷಿ ಎಲ್ಲ ಇದೆ ನೋಡಿ. ಅದೇ ಮತ್ತೊಂದು ಫ್ರೀ ಇದೆ, ಇದಲ್ಲದೆ ಆಚೆಗೆ ಇದೆ ಇಲ್ಲಿ ನೋಡಿ. ಗಮ್ಮತ್ತ ತುಪ್ಪದ ವಾಸನೆ ಬರ್ತಾ ಇದೆ. ಹಾಂ ಅಲ್ಲಿ ಹೋಗೋರು ಮೈಗಾರಿಸ್ಬಿಡ್ರಿ. ಇದೆ ಅಲ್ಲಿ ನೋಡಿ, ದ್ರಾಕ್ಷಿ ನೋಡಿ ಅದ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿರ್ತೀವಿ. ಯಾವುದು ಇದಕ್ಕೆ ಕಮ್ಮಿ ಮಾಡೋದಿಲ್ಲ, ಪ್ರತಿಯೊಂದು ಹಾಕೇ ಮಾಡಿ. ದೇವಸ್ಥಾನದ ಯಾವುದು ಕಮ್ಮಿ ಮಾಡೋದಿಲ್ಲ. ಇಲ್ಲ. ಇದೊಂದು ಕೊಬ್ಬರಿ ಭಕ್ತರಿಗೆ ಫ್ರೀಯಾಗಿ ಕೊಡೋದಂತ ಕಮ್ಮಿ ಮಾಡಂಗಿಲ್ಲ. ಇಲ್ಲ ಭಕ್ತರಿ ಪ್ರಿಯ ಅಂತ ಕಮ್ಮಿ. ದೇವಸ್ಥಾನ ಪ್ರತಿಯೊಂದು ಐಟಮ್ ಕೊಡ್ತಾರೆ, ಅದೇ ಟೈಪ್ ಮಾಡ್ತೇವೆ. ಯಾವುದು ಕಳಪೆ ಐಟಮ್ ಇಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಐಟಮೇ ಕೊಡ್ತಾರೆ. ಗೋಡನ್ನು ಇದೆ ಅಲ್ಲಿ, ಅದು ಹೊಡ್ಕೊಳ್ಳಿಕ್ಕೆ ಕಡ್ಡಿಲ್ಲ. ಪ್ರತಿಯೊಂದು ಅಕ್ಕಿಯಿಂದ ಹಿಡಿದು ಸ್ಟ್ಯಾಂಡರ್ಡ್ ಇರ್ತೈತಿ. ಇದು ನೋಡಿ, ಮತ್ತೆ ಎಕ್ಸ್ಟ್ರಾ ಇದೆ. ನೆಕ್ಸ್ಟ್ ಇದೆ ಇನ್ನೊಂದು ಮತ್ತೊಂದು ಪಾಯಸ ಇದೆ, ಅದೇ ಸೇಮ್. ಅದು ಖಾಲಿ ಆತ ಇದು ಇದೆ ನೋಡಿ, ಅದು ಖಾಲಿ ಆದ್ರೆ ಇನ್ನೊಂದು ಹಂಡೆ. ಈಗ ನಾವು ನೋಡಿ, ನಮ್ಮ ಟೈಮಿಂಗ್ 12 ಗಂಟೆ, ಅದು ನಾವು 11ವರೆಗೆ ಚಾಲು ಮಾಡ್ತೀವಿ, ಭಕ್ತರಿಗೆ ತೊಂದರೆ ಆಗಬಾರ್ದು. ಇದು ಉಪ್ಪಿನಕಾಯಿ. ಇದು ಇದಕ್ಕೆ ಮಾವಿನಕಾಯಿ, ಲಿಂಬು ಎಲ್ಲ ಹಾಕಿ ಇದಕ್ಕೆ ಮಸಾಲೆ ತೆಗಿತೀವಿ. ಹೌದನಾ? ಮಸಾಲೆ ತೆಗೆದು ಉಪ್ಪಿನಕಾಯಿ ರೆಡಿ ಮಾಡ್ತೀವಿ. ಇದನ್ನ ಸೊ ನಿಂಬೆಕಾಯಿ ಮಾವಿನಕಾಯಿ ಮಿಕ್ಸ್. ಹೌದು, ಲಿಂಬೆಕಾಯಿ ಮಾವಿನಕಾಯಿ ಮಿಕ್ಸ್ ಇರ್ತೈತಿ. ಅದ ಇದೆ ನೋಡಿ, ಕಾಣಿಸ್ತೈತೆ ನೋಡಿ. ನೋಡಿ ಇದರಲ್ಲಿ ಸ್ನೇಹಿತರೆ, ನಿಂಬೆಕಾಯಿ ಮಾವಿನಕಾಯಿ ಮಿಕ್ಸ್ ಆಗಿದೆ ನೋಡಿ ಇದರಲ್ಲಿ. ಇದು ನೀವೇ ಮಾಡಿದ್ದ, ಅಂಗಡಿ ತಂದದ? ಅದು ಅಂಗಡಿಯಿಂದ ಅಂದ್ರೆ ನಾವು ರೆಡಿ ಮಾಡಿಸ್ತೀವಿ. ಒಂದ್ ಕಡೆ ತಂದು ರೆಡಿ ಮಾಡಿಸಿ ಇಲ್ಲಿ ಹಾಕಂತೀವಿ. ಇದಕ್ಕೆ ಕ್ಯಾನ್ ತುಂಬ ಬರ್ತೈತಿ. ಕ್ಯಾನ್ ಸ್ಟೋರ್ ಮಾಡ್ತೀರಿ? ಹೌದೌದು. ಸರಿ. ನಾಳೆಗೆ ಏನು ತರಕಾರಿ ಬೇಕು ಮತ್ತೆ ರೆಡಿ ಇಟ್ಕೊಂಡಿದ್ದೇವೆ. ಕುಂಬಳಕಾಯಿ ಇದೆ, ನುಗ್ಗೆಕಾಯಿ ಇದೆ, ಇದು ಬಟಾಟೆ, ಇದು ಮೊಗೆಕಾಯಿ, ಇದು ಎಲ್ಲ ಟೊಮೆಟೊ, ಹಸಿಮೆಣಸು ಏನು ಬೇಕು ಅದಕ್ಕೆ ಪದಾರ್ಥ, ಬದನೆಕಾಯಿ ಏನು ಬೇಕು, ನಾಳೆಗೆ ಏನು ಬೇಕು ಮುಂಚಿನ ದಿವಸನೇ ರೆಡಿ ಇಟ್ಕೊಂಡ್ಬಿಡಿ. ತರಕಾರಿ ತರಿಸ್ಬಿಡಿ. ಹೌದು, ನಾಳೆ ಒಂದೇ ದಿವಸಕ್ಕೆ. ಈಗ ನಾಳೆ ಮತ್ತೆ ಇದು ಖಾಲಿ ಆಗ್ತೀವಿ. ಇವತ್ತು ಸಂಜೆ ಒಳಗೆ ಇವ್ರು ಕೊಚ್ಚಿ ಖಾಲಿ ಮಾಡ್ತಾರೆ, ಮತ್ತು ನಾಳೆ ಬೆಳಗ್ಗೆ ಮತ್ತೆ ಫ್ರೆಶ್ ತರಕಾರಿ ಅಂಗಲಿಂದ ತರಿಸ್ತೇವೆ, ಸಿರ್ಸಿಯಿಂದನೂ ತೊಗೊಳ್ತೇವೆ. ಅವ್ರಿಗೆ ತೊಂದರೆ ಆಯ್ತು ಅಂದ್ರೆ ಪಟಕನ್ ಇವ್ರು ತಂದು ಕೊಡ್ತಾರೆ, ಇವ್ರಿಗೆ ತೊಂದರೆ ಆದರೆ ಅವ್ರಿಗೆ ತಂದು ಕೊಡ್ತಾರೆ. ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಭಕ್ತರು ಕೊಡ್ತಾರೆ. ಭಕ್ತರು ಕೊಟ್ಟಿದ್ದನ್ನು ನಾವು ಅವತ್ತೇ ಅದನ್ನು ನೋಡ್ತೇವೆ. ಚೆನ್ನಾಗಿರೋದನ್ನು ಮಾತ್ರ ಉಪಯೋಗಿಸ್ತೇವೆ. ಅದು ಭಟ್ರಿಗೆ ಗೊತ್ತಾಗ್ತದೆ, ಇದು ಹಾಳಾಗಿದೆಯೋ ಚೆನ್ನಾಗಿದೆಯೋ, ಯೂಸ್ ಬರ್ತದೋ ಇಲ್ಲೋ, ಅದನ್ನು ನೋಡ್ಕೊಂಡು ಹಾಕ್ತೇವೆ. ಇಲ್ಲಾಗಿದ್ದನ್ನು ನಾವು ಸೈಡಿಗೆ ಇಟ್ಟು ಬಿಡ್ತೇವೆ. ಅದೆಲ್ಲರೂ ಪ್ರಾಣಿಗಳಿಗೆ, ದಿನಗಳಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಮತ್ತೆ ಇದರಲ್ಲಿ ಸರ್ ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಾರೆ ಸರ್ ದಾಸೋಹದಲ್ಲಿ ಒಟ್ಟು? ಇಲ್ಲಿ ಒಟ್ಟು 75 ಮಂದಿ ಸ್ಟಾಫ್ ಇದ್ದಾರೆ ಸರ್. ಎಲ್ಲ ಹೌದು, 75 ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಸೇರಿ 75 ಮಂದಿ ಇದ್ದಾರೆ. ಅದರಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ಮತ್ತು ನಮ್ಮ ಸೇವಾ ಕಾರ್ಯಕರ್ತರು ಹೇಳಿ ಸಂಘ, ಯುವಕ ಮಂಡಳಿಯವರೆಲ್ಲ ಬಂದು ನಮಗೆ ಜನರಿಗೆ ಅಲ್ಲಿ ಸಾಲಿನಲ್ಲಿ ನಿಂತ್ಕೊಳ್ಳುವಲ್ಲಿ, ಅವ್ರಿಗೆ ಕುಳಿಸುವಲ್ಲಿ, ಅವ್ರಿಗೆ ಏನಾದ್ರು ನೀರು ಕೊಡುವಲ್ಲಿ ಅಥವಾ ಬಡಿಸುವಲ್ಲಿ ಏನಾದರೂ ತೊಂದರೆ ಬೇಕಂದ್ರೆ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಸ್ಟಾಫು ಕೆಲವರು ಇರ್ತಾರೆ. ಎಲ್ಲ ಯಾವುದೇ ಸಮಸ್ಯೆ ಆಗಬಾರ್ದು. ವಯಸ್ಸಾದವ್ರು ಬರಲಿ, ಯಾರೇ ಬರಲಿ, ಯಾರಿಗೇನು ಬೇಕು ಪ್ರೀತಿಯಿಂದ ಕೇಳಿ ಅಲ್ಲೇ ಅವ್ರು ಕೂತ್ಕೊಂಡ ಜಾಗದಲ್ಲೇ ಒಯ್ದು ನೀಡುವಂಥ ವ್ಯವಸ್ಥೆ ಮಾಡ್ತಾರೆ. ನಾನು ದೇವಸ್ಥಾನ ವತಿ ಸೇವೆಗೆ ಅಂತೇಳಿ ಬಂದಿದ್ದೀನಿ. ಇಲ್ಲಿ ವರ್ಷನೂ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಒಳ್ಳೆ ರೀತಿಯಿಂದ ಸ್ವಚ್ಛತೆಯಿಂದ ಅಡುಗೆ ಮಾಡ್ತಾ ಇದ್ದಾರೆ. ಯಾವುದೂ ರೀತಿಯಲ್ಲಿ ಕಡಿಮೆ ಆಗ್ತಾ ಇಲ್ಲ. ಸೇವೆ ಅಂದ್ರಲ್ಲ, ಇದು ಸಂಬಳಕ್ಕೆ ಮಾಡ್ತಿಲ್ಲ ನೀವು? ಅಲ್ಲ, ಅದು ದೇವ್ ಕೊಡ್ತಾರೆ. ಅದು ಅವ್ರು ಖುಷಿ ಕೊಡ್ತಾರೆ. ಇಂತಿಷ್ಟೇ ಅಂತೇನಿಲ್ಲ, ನಮಗೆ ಕೊಡ್ತಾರೆ, ನಾವು ಮಾಡ್ತೀವಿ. ಎಷ್ಟು ಗಂಟೆಗೆ ಬರ್ತೀರಿ? ನಾವು ಬೆಳಗ್ಗೆ 6 ಗಂಟೆ 6ವರೆಗೆ ಬಂದುಬಿಡ್ತೀವಿ. ಬಂದು ಸಾಯಂಕಾಲ 6 ಗಂಟೆ 6ವರೆಗೆ ಹೊರಡ್ತೀವಿ. ಓಹೋ, ಹೌದು. ಯಾವ ಊರು ನೀವಲ್ಲ? ನಾವೆಲ್ಲ ಸಿರ್ಸಿಯವರೇ ಸರ್. ಸಿರ್ಸಿಯವರು? ಹೌದು ಸರ್. ಸೂಪರ್ ಅಮ್ಮ, ಒಳ್ಳೆ ಸೇವೆ ನಿಮ್ದು. ಎಲ್ರಿಗೂ ಒಳ್ಳೆದಾಗಲಿ. ನಮಸ್ಕಾರ ಸರ್.
ಸ್ನೇಹಿತರೆ ಇದು ಸಿರ್ಸಿ ಮಾರಿಕಾಂಬಾ ಜಾತ್ರೆಯ ದಾಸೋಹದ ಗೋಡೌನ್ ಸ್ನೇಹಿತರೆ, ಇದು ಅದ್ರ ಉಗ್ರಾಣ ಆಹಾರ ಧಾನ್ಯ ತುಂಬಿಟ್ಟಿರುವಂಥದ್ದು. ಸರ್ ಏನೇನಿದೆ ಸರ್ ಇಲ್ಲಿ? ಇಲ್ಲಿ ಕಾಯಿ ಇದೆ, ಇದು ಅಕ್ಕಿ ಇದೆ, ಮೆಣಸಿದೆ, ಬೆಲ್ಲ ಇದೆ, ಸಾಂಬಾರಿಗೆ ಬೇಕಾದಂಥ ಬೇಳೆ ಇದೆ, ಹುಣಸೆಹಣ್ಣು, ಹಾಲಿನ ಪುಡಿ, ಇದು ಸಣ್ಣಕ್ಕಿ, ಪಾಯಸಕ್ಕೆ ಮಾಡುವಂಥದ್ದು ಸಣ್ಣಕ್ಕಿ ಇದೆ. ಇವೆಲ್ಲ ಕಾಳು ಪಲ್ಯ, ಒಂದೊಂದು ದಿವಸ ಒಂದೊಂದು ವೆರೈಟೀಸ್ ಕಾಳು ಪಲ್ಯ ಮಾಡ್ತೇವೆ. ಕಡಲೆದು, ಬೆಳೆದು, ಬಟಾಣಿದು, ಇದು ಹೆಸರು ಕಾಳು, ಅಲಸಂದಿ, ಒಂದೊಂದು ದಿವಸ ಒಂದೊಂದು ವೆರೈಟೀಸ್ ಎಲ್ಲ ಐಟಮ್ಸು ಇದೆ. ಹವೀಜ, ಗರಂ ಮಸಾಲೆ ಐಟಮ್ಸು ಎಲ್ಲ ಇದೆ. ಇವೆಲ್ಲ ನಮ್ಮ ಹುಬ್ಳಿಯಿಂದ ಹೋಲ್ಸೇಲ್ ಒಳ್ಳೆ ಸ್ಟ್ಯಾಂಡರ್ಡ್ ಇದರಿಂದನೇ ತರಿಸ್ಕೊಳ್ತೇವೆ, ಮಾರ್ಕೆಟಿಂದಾನೇ ತರಿಸ್ಕೊಳ್ತೇವೆ. ಮತ್ತು ಅಕ್ಕಿ ಮಾತ್ರ ನಾವು ಸಿರ್ಸಿ ಲೋಕಲ್ ನಮ್ಮ ಮಿಲ್ಲಿಂದಾನೇ ಡೈರೆಕ್ಟ್ ಇಲ್ಲಿ ತರಿಸ್ಕೊಳ್ತೀವಿ. ಇಲ್ಲಿ ಮಿಲ್ಲಿಂದ ಬಂದ್ಬಿಡ್ತದೆ. ಹೌದು, ನೋಡಿ ಸಿರ್ಸಿ ಮಿಲ್ಲಿಂದಾನೇ ಬರ್ತದೆ. ಮಿಲ್ಲಿಂದಾನೇ ಬಂದು ಬೆಲ್ಲ ನೋಡಿ ಸ್ನೇಹಿತರೆ, ಎದ್ದಪ್ಪ ಬೆಲ್ಲ ಮುಟ್ಬೋದಾ? ಮುಟ್ಬೋದು ಸರ್. ನೋಡಿ ಬೆಲ್ಲ ನೋಡಿ, ನೀವು ನೋಡ್ಬೋದು, ಗಮನಿಸ್ಬೋದು ಬೆಲ್ಲ ನೋಡಿ. ಎಷ್ಟಿದೆ? 25 ಕೆಜಿ? 10 ಕೆಜಿ ಬೆಲ್ಲ ಸರ್. ಇದು ದಿವಸಕ್ಕೆ ಕನಿಷ್ಠ ಒಂದು 2 ರಿಂದ 2.5 ಕ್ವಿಂಟಲ್ ಬೆಲ್ಲ ಖಾಲಿ ಆಗುತ್ತೆ. ಅದೇ 250 ಕೆಜಿ? ಹೌದು ಸರ್. 2.5 ಕ್ವಿಂಟಲ್ 250 ಕೆಜಿ ಬೆಲ್ಲ ಹೋಗ್ತದೆ. ಬೆಲ್ಲ ಖಾಲಿ ಆಗುತ್ತೆ. ಏನು ಕಲರ್ ಬೇರೆ ಥರ ಇದೆ? ಕಲರ್ ಸೇಮ್, ಅದು ಕೆಂಪು ಆರೆಂಜ್ ಕಲರ್. ಇದು ಪ್ರೆಸ್ ಬೆಲ್ಲ ಸರ್, ಇದು ಗಟ್ಟಿ ಬೆಲ್ಲ ಅಂತಾರೆ. ನಾವು ತೆಳು ಬೆಲ್ಲನ ಉಪಯೋಗಿಸೋದಿಲ್ಲ. ತೆಳು ಬೆಲ್ಲ ಹಾಕಿದ್ರಿಂದ ಪಾಯಸ ಕಪ್ಪಾಗುತ್ತೆ, ನೋಡೋಕ್ಕೂ ಅಸಹ್ಯ ಅನಿಸುತ್ತೆ. ಮತ್ತು ಇದು ಅದನ್ನು ನೀಟಾಗಿ, ಈಗ ನಾವು ಅದಕ್ಕೆ ಯಾವುದೇ ಫುಡ್ ಕಲರ್ ಗಿಲರ್ ಅಥವಾ ಏನೇ ಹಾಕಿದ್ರು, ಕೇಸರಿ ಹಾಕಿದ್ರು ನೀಟಾಗಿ ಚೆಂದಾಗಿ ಬರುತ್ತೆ ಪಾಯಸ. ಎಲ್ಲಾದ್ರೂ ಮತ್ತು ಹಾಕೊಂಡು ತಿನ್ಬೇಕು ಅನ್ನುವಷ್ಟು ಟೇಸ್ಟ್ ಈ ಬೆಲ್ಲ ಕೊಡುತ್ತೆ. ಕಪ್ಪು ಬೆಲ್ಲ, ಡಬ್ಬಿ ಬೆಲ್ಲಕ್ಕಿಂತ ಸಕ್ಕತ್ತಾಗಿದೆ ನೋಡಿ. ಇದು ನೋಡಿ, ಇದು ಊಟದ ತಟ್ಟೆಗಳು. 1 ಲಕ್ಷ ಅಡಿಕೆ ಹಾಳೆ ಎಷ್ಟಿದೆ? ಇದು 1 ಲಕ್ಷ ಇದೆ. ಈಗಾಗಲೇ ನಾವು 2 ಲಕ್ಷದಷ್ಟು ಶಿಫ್ಟ್ ಮಾಡಿದ್ವಿ. 1 ಲಕ್ಷ ಈಗ ಸುಮಾರು ಖಾಲಿ ಆಗಿದೆ. ಅದರಲ್ಲಿ 50,000 ದೇವಸ್ಥಾನದ ಪೆಂಡಿಂಗ್ ಇಟ್ಟಿದ್ದೇವೆ. ಇದು ಖಾಲಿ ಆಯ್ತು ಅಂದರೆ ಪಟಕನಲ್ಲಿ ತರಿಸ್ಕೊಂಡು ಬಿಡ್ತೇವೆ. ಇದರಲ್ಲಿ 2 ಲೈನ್ ಇತ್ಲಾಗೂ ಹಾಕೊಂಡಿದ್ವಿ, ಈ ಶಾಲೆ ಆವರಣದಲ್ಲೇ ಇಲ್ಲಿ ಹಾಕೊಂಡಿದ್ವಿ. ಈಗ ಅದಷ್ಟು ಖಾಲಿ, ಒಂದು 50,000 ಮೇಲೆ ಈಗ ಖಾಲಿಯಾಗಿದೆ ಹಾಳೆ. ಈ 1 ಲಕ್ಷದಷ್ಟಿದೆ. ಮತ್ತೆ ನಮ್ಮಲ್ಲಿ 50,000 ಸ್ಟಾಕ್ ಇದೆ. ಇದು ಖಾಲಿ ಆಗ್ತಿದೆ ಅಂತ ತರ್ಸ್ಕೊಂಡು ಬಿಟ್ಟು ಅಡಿಕೆ ಹಾಳೆನೇ ಲಕ್ಷಗಟ್ಟಲೆ ಸ್ಟೋರ್ ಮಾಡಿದ್ದಾರೆ ನೋಡಿ ಇಲ್ಲಿ ಊಟಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ರಿ ಸ್ನೇಹಿತರೆ, ಲಕ್ಷಾಂತರ ಜನಕ್ಕೆ ಸಿದ್ಧವಾದಂಥ ಆಹಾರ ಪ್ರಸಾದ ಇಲ್ಲಿ ಎಲ್ರಿಗೂ ವಿತರಣೆ ಮಾಡಲಾಗ್ತದೆ. ಇಲ್ಲಿ ಅನೇಕ ಸ್ವಯಂ ಸೇವಕರು ಇದ್ದಾರೆ. ಇಲ್ಲಿ ಉದ್ಯೋಗಿಗಳ ಜೊತೆಗೆ ಜನ ಅಚ್ಚುಕಟ್ಟಾಗಿ ಸಾಲಾಗಿ ಬಂದು ನಿಂತ್ಕೊಂಡು ಯಾವುದೇ ನೂಕಿಲ್ಲದೆ ಆಹಾರ ಅಥವಾ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಶುದ್ಧವಾದಂತಹ ಪೌಷ್ಟಿಕಯುತವಾದಂಥ ಆಹಾರ ಇಲ್ಲಿ ಸಿಗ್ತಾ ಇದೆ. ನನ್ನ ಹೆಸರು ಸಂತೋಷ್ ಅಂತೇಳಿ, ಇಲ್ಲೇ ರಾಮನ್ ಬೈಲು, ಇಲ್ಲೇ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಂಜಿನಿಯರ್ ನೀವು? ಹೌದು. ಮತ್ತೆ ಇಲ್ಲಿ ಅಡುಗೆ ಬಡಿಸಿದ್ರೆ? ಅಡುಗೆ ಬಡಿಸಿದ್ರೆ ಅಂದರೆ ದೇವರ ಸೇವೆ ಇದು. ಸುಮಾರು ವರ್ಷದಿಂದನೂ ಮಾಡ್ತಾ ಬಂದಿದ್ದೀನಿ, ಮಾಡ್ತಾನೆ ಇರ್ತೀವಿ ಮುಂದೆ ತಕ್ಕನೂ. ಅಂದರೆ ಇದೇನು ನೀವು ಸಂಬಳಕ್ಕೆ ಮಾಡ್ತಿಲ್ಲ? ಇಲ್ಲ, ಇದು ನಮ್ಮ ಸಂಬಳ, ಇದು ಸ್ವಯಂ ಸೇವೆ ಅಂತ ಹೇಳಿ ದೇವರಿಗಾಗಿ ನಾವು ಕೊಡೋದು. ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ಸ್ವಯಂ ಸೇವೆಗಾಗಿ ಮಾಡ್ತಾ ಇದ್ದೀವಿ. ಒಂದಿನ ಬರ್ತೀರಿ? ಒಂದಿನ ಬರ್ತೀರಿ? ಒಂದು ದಿವಸ ಅಲ್ಲ, ಪ್ರತಿ 8 ದಿವಸನೂ ಜಾತ್ರೆ ಇರ್ತದೆ. 8 ದಿವಸಕ್ಕೂ ನಾವು ಬರ್ತೀವಿ. ಇಲ್ಲಿ ಇರ್ತೀರಿ? ಹೌದು, 8 ದಿವಸನೂ ಇರ್ತೀವಿ. ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಜಾಬು? ಇಲ್ಲ, ನಾವು ಮಾಡ್ತಾನೆ ಇರ್ತೀವಿ. 2 ಕಡೆಗೂ ಹೊಂದ್ಕೊಂಡು ಹೋಗ್ತಾನೆ ಇರ್ತೀವಿ. ಮ್ಯಾನೇಜ್ ಮಾಡ್ತೀವಿ ಸರ್. ಬಟ್ ದೇವಿ ಸೇವೆ ಬಿಡಲ್ಲ ಪ್ರತಿ ವರ್ಷನೂ. ಅಮ್ಮ ಊಟ ಹೇಗಿದೆ? ಚೆನ್ನಾಗಿದೆ. ಯಾವ ಊರು ನಿಮ್ದು? ಗೋಕರ್ಣ. ಪ್ರತಿ ವರ್ಷ ಬರ್ತೀರಾ? ಹೌದು. ನಮ್ದು ತಾರ ಅಂತ, ಗೋಕರ್ಣ ಊರು. ಗೋಕರ್ಣ. ಎಷ್ಟು ಜನ ಬಂದಿದ್ದೀರಿ ಜಾತ್ರೆಗೆ? ನಾವು 4 ಜನ ಬಂದೀವಿ. ಹೇಗಿದೆ ಇಲ್ಲಿ ಪ್ರಸಾದ? ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೀರಾ? ಇಲ್ಲ, 2 ವರ್ಷ ಆಯ್ತು, ಹೋದ ವರ್ಷ ಈ ವರ್ಷ. ಹೇಗೆ ಅನ್ಸುತ್ತೆ ಈ ಜಾತ್ರೆ? ಮತ್ತೆ ಬರಬೇಕು ಅನಿಸ್ತದೆ. ಏನು ಮಾಡ್ತೀರಿ ಗೋಕರ್ಣದಲ್ಲಿ ಕೆಲಸ? ಗೋಕರ್ಣದಲ್ಲಿ ನಮ್ದು ರೈತಾಪಿ ಕೆಲಸ, ಮನೆ ಕೆಲಸ ಎಲ್ಲ. ಕೃಷಿ. ಏನು ಬೆಳಿತಿದ್ದೀರಿ? ಅಲ್ಲಿ ಭತ್ತ, ಶೇಂಗಾ, ಉದ್ದು ಎಲ್ಲ ಬೆಳಿತೇವೆ. ತರಕಾರಿನೂ ಮಾಡ್ತಾರೆ. ನನ್ನ ಹೆಸರು ಮೋಹನಾಚಾರ್ಯ ಅಂತ, ಯಾವರು? ಸಿರ್ಸಿ. ಏನಿದೆ ಜಾತ್ರೆ ವಿಶೇಷ? ಭಾಳ ವರ್ಷ, 14 ವರ್ಷದಿಂದ ನಾವಿಲ್ಲಿ ಅನ್ನ ಸಂತರ್ಪಣೆ ಸೇವೆ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಅನ್ನ ಸಂತರ್ಪಣೆಗೆ ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ, ಯಾರದು ಯಾವುದೇ ರೀತಿಗೂ ಯಾವುದೇ ಒಂದು ಭಕ್ತಾದಿಗಳಿಗೆ ಒಂದು ಚೂರು ನೋವಾಗದಿದ್ದಂಗೆ ಅವರಿಗೆ ನಾವು ಅನ್ನ ಸಂತರ್ಪಣೆ ಮಾಡಿ ಖುಷಿಯಿಂದ ಕಳಿಸ್ತಾ ಇದ್ದೇವೆ. ಆ ದೇವಿ ಪ್ರಸಾದನ ಭಾಳ ಅದ್ಭುತವಾಗಿ, ಭಾಳ ಖುಷಿಯಿಂದ, ನೆಮ್ಮದಿಯಿಂದ ಊಟ ಮಾಡೋದು ಜನ ಹೋಗ್ತಾ ಇದ್ದಾರೆ. ಯಾರು ಸಂಬಳಕ್ಕೆ ಮಾಡ್ತಾ ಇಲ್ಲ? ಯಾರು ಸಂಬಳಕ್ಕೆ ಮಾಡ್ತಾ ಇಲ್ಲ. ನಾವು ಏನಿಲ್ಲ, ಸ್ವಸೇವೆ ನಾವು. ಯಾಕಂದ್ರೆ ನಾವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದವರು. ನಾವು ಈ 2 ವರ್ಷಕ್ಕೊಂದ್ಸಲ ಒಂದು 10 ರಿಂದ 15 ದಿವಸ ಇಲ್ಲಿ ಫ್ರೀ, ಒಂದೇ ಒಂದು ರೂಪಾಯಿ ತಗೊಳ್ಳದೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲೇ ಇದ್ದೇವೆ. ಬೇಡ, ನಮಗೆ ಕೊಡೋಳು ಆ ದೇವಿ ಎಲ್ಲಿಂದಾರು ಕೊಡ್ತಾಳೆ, ಆಸೆ ಇದೆ ನಮಗೆ. ಕೊಡ್ತಾಳೆ. ಇದು ಮಾತ್ರ 100 ಕೊಡ್ಲಿ ಅಂತ ನಿರೀಕ್ಷೆನೇ ಇಲ್ಲ. ನೋ ಚಾನ್ಸ್. ಬೇಕಾದಷ್ಟು ಕೊಟ್ಟಿದ್ದಾಳೆ, ಕೊಡ್ತಾನೆ ಇದ್ದಾಳೆ. ಸೇವೆ ಮಾಡ್ತಾರೆ ಈ ಭಾಗದ ಭಕ್ತಾದಿಗಳು. ಅಂಗವಿಕಲರಿಗೆ ವಯೋವೃದ್ಧರಿಗೆ ಮಾತ್ರ ಆಸನದ ವ್ಯವಸ್ಥೆ.
ದೇವಸ್ಥಾನದ ಆಡಳಿತ ಮಂಡಳಿಯವರು ಆಹಾರ ತಯಾರಿಸೋರಂತೂ ತುಂಬ ಅದ್ಭುತವಾದಂತಹ ಸೇಫ್ಟಿ ಮೆಜರ್ಸ್ನ ತಗೊಂಡಿರ್ತಾರೆ, ಫುಡ್ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಆದರೆ ಸರ್ಕಾರದ ವತಿಯಿಂದ ಕೂಡ ಒಬ್ಬರು ಸರ್ಕಾರಿ ನೌಕರರನ್ನ ಈ ಇಲಾಖೆಯವ್ರನ್ನ ಇಲ್ಲಿಗೆ ಕಳಿಸಿರ್ತಾರೆ, ಡೆಪ್ಯೂಟ್ ಮಾಡಿರ್ತಾರೆ. ಇಲ್ಲಿ ಫುಡ್ ಸೇಫ್ಟಿ ಅಂದರೆ ಆಹಾರ ಸುರಕ್ಷತೆಯನ್ನು ಗಮನಿಸೋಕ್ಕೆ ನಮ್ಮ ಜೊತೆಗೆ ಆ ಇಲಾಖೆಯವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಪರಿಚಯ ದಯವಿಟ್ಟು. ಸರ್ ನಾನು ಜಾವೇದ್ ಅಂತ ಹೇಳಿ ಆಹಾರ ಸುರಕ್ಷತಾಧಿಕಾರಿ ಸಿರ್ಸಿ. ಈಗ ಏನಿದೆ ಇದು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನ ಇದು ಜಗತ್ ಪ್ರಸಿದ್ಧ ಒಂದು ದೇವಸ್ಥಾನ ಆಗಿದೆ. ಇಲ್ಲಿ ಏನಿದೆ ಪ್ರಾಚೀನ ಕಾಲದಿಂದ ಏನಿದೆ ಜಾತ್ರಾ ಮಹೋತ್ಸವನ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ದೇವಸ್ಥಾನ ಕಮಿಟಿ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಯಾವಾಗಲೂ ಹಮ್ಮಿಕೊಂಡಿರ್ತಾರೆ. ಅವರು ಏನಿದೆ ಸರ್ಕಾರದ ಮಾರ್ಗಸೂಚನೆಗಳಾಗಲಿ ಆಹಾರ ಸುರಕ್ಷತೆ ಕಾಯ್ದೆ ಏನು ಮಾನದಂಡಗಳಿವೆ ಅದನ್ನು ಅಳವಡಿಸಿಕೊಂಡು ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಹಾಗೆ ನಮ್ಮ ಸರ್ಕಾರದ ವತಿಯಿಂದ ನಾವು ಪ್ರತಿನಿತ್ಯ ಬಂದು ಆಹಾರ ಸುರಕ್ಷತೆ ಗುಣಮಟ್ಟದ ಕಾಯ್ದೆ ಪ್ರಕಾರ ಏನು ಮಾನದಂಡಗಳಿವೆ ಅವರಿಗೆ ಇದು ವೈಯಕ್ತಿಕ ಶುಚಿತ್ವ ಆಗಲಿ, ಆಮೇಲೆ ಅವ್ರಿಗೆ ಏನು ಇದು ನಿಮ್ಮದು ಹ್ಯಾಂಡ್ ಗ್ಲೋವ್ಸ್ ಆಗಲಿ, ಆಮೇಲೆ ಹೆಡ್ ಕ್ಯಾಪ್ ಆಗಲಿ, ಆಮೇಲೆ ಅವರು ಬಿಸಿ ನೀರಿನ ವ್ಯವಸ್ಥೆ ಆಗಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಆಮೇಲೆ ಪಾತ್ರೆ ತೊಳೆದಾಗಲಿ, ಆಮೇಲೆ ಏನು ಅಡುಗೆ ಮಾಡಿರ್ತಾರಲ್ಲಿ ಅದಕ್ಕೆ ಏನು ಹೇಗೆ ಅದನ್ನು ಶೇಖರಣೆ ಮಾಡಬೇಕು, ಉಳಿದಂಥ ಪದಾರ್ಥಗಳನ್ನು ಹೇಗೆ ಅವರು ಡಿಸ್ಪೋಸ್ ಮಾಡಬೇಕು, ಅದು ಎಲ್ಲ ಮಾಹಿತಿಗಳನ್ನು ನಾವು ಪ್ರತಿನಿತ್ಯ ಕೊಟ್ಟಿರ್ತಿದ್ದೀವಿ. ಆದರೂ ಅವರು ಏನಿದೆ ದೇವಸ್ಥಾನದ ಸಮಿತಿಯವರು ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ಮಾಡಿಕೊಂಡು ನಮಗೆ ಸಹಕಾರ ನೀಡುತ್ತಾ ಬಂದಿರ್ತಾರೆ. ಅಂದರೆ ಯಾವುದು ಹೇಳಿಸ್ಕೊಳ್ಳದೆ ತಮ್ಮ ಕೆಲಸ ಸರ್ ಅವರು ಸ್ವಪ್ರೇರಣೆಯಿಂದ ಸರ್ಕಾರದ ಇದರಿಂದ ತಾವೇ ಸ್ವಪ್ರೇರಣೆಯಿಂದ ತಮ್ಮ ಇದು ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರ್ತಾರೆ. ಜಾತ್ರೆಗಳು ಬಹಳ ಮಹತ್ವ ಯಾಕೆ ಭಾರತದಲ್ಲಿ ಅಂತಂದರೆ ಅವು ಜನರನ್ನು ಸೇರಿಸುತ್ತೆ, ಬಾಂಧವ್ಯಗಳನ್ನು ಬೆಸುಗೆ ಹಾಕುತ್ತೆ. ಎಲ್ಲೆಲ್ಲೋ ದೂರ ದೂರ ಇರುವಂಥವ್ರು ಹತ್ತಿರ ತಂದು ಸೇರಿಸುತ್ತೆ, ಜನರನ್ನು ಕಲೆ ಹಾಕಿ ನಾವೆಲ್ಲ ಒಟ್ಟಿಗೆ ಬದುಕಬೇಕು ಅಂತ ಒಂದು ಸಾಮರಸ್ಯವನ್ನು ಸಾರುತ್ತೆ. ಅದು ಭಾರತದ ಪರಂಪರೆಯ ಸಂಸ್ಕೃತಿಯ ಒಂದು ಮಹತ್ವ, ಜಾತ್ರೆಗಳ ಸಂಸ್ಕೃತಿ ಸ್ನೇಹಿತರೆ. ಆ ರೀತಿ ಕರ್ನಾಟಕದಲ್ಲೂ ಅನೇಕ ಜಾತ್ರೆಗಳು ನಡೀತವೆ. ಉತ್ತರ ಕರ್ನಾಟಕದಲ್ಲಿ ನಡೆಯುತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತೆ, ಹಳೆ ಮೈಸೂರು ಭಾಗದಲ್ಲಿ ನಡೆಯುತ್ತೆ, ಕರಾವಳಿಗಳಲ್ಲಿ ನಡೀತದೆ. ಅದ್ರಲ್ಲಿ ಭಾಳ ಮುಖ್ಯವಾದ ಜಾತ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಈ ಮಾರಿಕಾಂಬಾ ಜಾತ್ರೆ ಸ್ನೇಹಿತರೆ. ಮಾರಿಕಾಂಬೆ ಸುಮಾರು 350 ವರ್ಷಗಳ ಹಿಂದಿನ ದೇವಸ್ಥಾನ, ಅದ್ಭುತವಾಗಿ ಜಾತ್ರೆ ನಡೆದು ಬರ್ತಾ ಇದೆ. ಈ ಬಾರಿ ನಮಗೂ ಭಾಳ ಸಂತೋಷ ಆಯಿತು ವೈಯಕ್ತಿಕವಾಗಿ. ಮಾರಿಕಾಂಬೆಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಸಮಾನತೆ, ಭ್ರಾತೃತ್ವ, ಸೋದರತ್ವ ಎಲ್ಲರಲ್ಲೂ ಬೆಳೆಸಲಿ, ಮೇಲು ಕೀಳು ಭೇದ ಭಾವ ತೊಲಗಿಸ್ಲಿ, ಎಲ್ಲರನ್ನು ಒಗ್ಗೂಡಿಸ್ಲಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ. ಬನ್ನಿ ನಾವು ಈಗ ಪ್ರಸಾದ ತಗೊಂಡು ಮಾರಿಕಾಂಬೆ ಪ್ರಸಾದ ದೇವಿಗೆ ನಾವು ಕೂಡ ಕೈ ಮುಗಿಯೋಣ. ಒಳ್ಳೆದಾಗ್ಲಿ, ಮಾರಿಕಾಂಬೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಲೋಕ ಪೋಷಿಣಿ ಶೋಕನಾಶಿನಿ ಮಾರಿಕಾಂಬಾ ನಮೋ ನಮೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.